ಉತ್ತರ ಕರ್ನಾಟಕದ ರೈತರ ಮಕ್ಕಳು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ಮನೆಯಲ್ಲಿ ಅಪ್ಪ ದುಡಿತಾ ಇರ್ತಾನೆ, ಅಣ್ಣ ದುಡಿತಾ ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡೋಕ್ಕೋಸ್ಕರ ಡ್ರೈವರ್ ಆಗ್ತಾರೆ, BMTC ಡ್ರೈವರ್, KSRTC ಅಲ್ಲ ಅಂದರೆ ಅಪ್ಪಿತಪ್ಪಿ ಒಂದು ಸ್ವಲ್ಪ ಪವರ್ ಬೇಕು ಅಂತ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಮೇಲೆ ಕರ್ನಾಟಕಕ್ಕೆ ಅನ್ನ ಹಾಕೋದು ಉತ್ತರ ಕರ್ನಾಟಕ ರೈತರ ಮಕ್ಕಳು, ಅವ್ರು ಚೆನ್ನಾಗಿರಬೇಕು. ಎರಡನೇದಾಗಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ರೇಪಿಸ್ಟ್ನ ಹಿಡ್ಕೊಂಬರ್ತಾರೆ, ಗ್ಯಾಂಗ್ಸ್ಟರ್ನ ಹಿಡ್ಕೊಂಬರ್ತಾರೆ, ಕಳ್ಳನ ಹಿಡ್ಕೊಂಬರ್ತಾರೆ, ಸೀರಿಯಲ್ ಕಿಲ್ಲರ್ ಹಿಡ್ಕೊಂಬರ್ತಾರೆ, ಈ ವಿಚಿತ್ರ ಸೈಕೋಗಳನ್ನ ಹಿಡ್ಕೊಂಬರ್ತಾರೆ. ಅವ್ರುಗಳಿಗೆ ನಾವು ಸಂಬಳ ಕೊಟ್ಟಿಲ್ಲ ಅಂತಂದರೆ ನಾವು ಮಾಡ್ತಾ ಇರೋದು ನಾಡದ್ರೋಹ ಅಲ್ವಾ? ಹಬ್ಬ ಆಚರಣೆ ಮಾಡಿದ್ವಿ, ಏನೋ ಕನ್ನಡ ರಾಜ್ಯೋತ್ಸವ ಅಂತ, ಅದಕ್ಕೊಂದು ಬೆಲೆ ಬೇಕಲ್ಲ ಮೇಡಮ್. ದೊಡ್ಡವ್ರನ್ನ ಕರೆದುಬಿಟ್ಟು ನೀವು ವಿಧಾನಸೌಧದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಲ್ಲ. ಎಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೀರಾ ನೀವು? ಕ್ಯಾನ್ ಯು ಎಕ್ಸ್ಪ್ಲೈನ್? ಅಂದರೆ ಅವ್ರು ಎಲಿಜಿಬಲ್ ಇಲ್ಲ ಅಂತನಾ, ಅಥವಾ ನೀವು ಅವ್ರಿಗೆ ಕೊಡಬಾರ್ದು ಅಂತನಾ? ಯಾಕೆ ಕೊಡಬಾರ್ದು? ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋ ಅಂಥ ಪೊಲೀಸ್ ಕಾನ್ಸ್ಟೇಬಲು 100 ಜನ ಇದ್ದಾರೆ. ಬೇಕಾದ್ರೆ ನಾನೇ ಲಿಸ್ಟ್ ಕೊಡ್ತೀನಿ. ಭ್ರಷ್ಟಾಚಾರವನ್ನು ವಿರೋಧ ಮಾಡಿಕೊಂಡು ಇರೋದರಲ್ಲಿ ಕಾಲಿಡ್ಕೊಂಡು ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ದಯಮಾಡಿ ಬರೋ ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ನೀವು ಮೀಸಲಾಗಿಡಬೇಕು. ಒಬ್ಬರ ಇಬ್ಬರಿಗೆ ಯಾಕೆ ನೀವು ಎಂಕರೇಜ್ ಮಾಡಬಾರ್ದು ಅನ್ನೋದು ನನ್ನೊಂದು ಫಸ್ಟ್ ಟೈಮ್ ಐ ಆಮ್ ಸ್ಪೀಕಿಂಗ್ ಟು ಮಾಧ್ಯಮ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಥ್ರೂ ನಂದಿನಿ ಅವರ ಈ ಚಾನೆಲ್ ಮುಖಾಂತರ. ಸೊ ನನ್ನೊಂದು ರಿಕ್ವೆಸ್ಟು, ಯಾವುದೇ ಸರ್ಕಾರ ಬರಲಿ, ಪೊಲೀಸ್ ಕಾನ್ಸ್ಟೇಬಲ್ನ ಎಂಕರೇಜ್ ಮಾಡೋಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಕೊಡಿ. ಆಯ್ಕೆ ಕಮಿಟಿ ಬೇಕಾ, ನಾನೇ ಬೇಕಾದ್ರೆ ರೆಫರ್ ಮಾಡ್ತೀನಿ, ನೀವು ಫಿಲ್ಟ್ರ್ ಮಾಡಿ ನೋಡಿ ಕೊಡಿ ಅಂತ ಹೇಳ್ತಾ, ಅವರುಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಪೇ ಸ್ಕೇಲ್ನ ನೀವು ಮಾಡಲೇಬೇಕು. ಇದು ನಮ್ಮ ರಿಕ್ವೆಸ್ಟ್ ಅಲ್ಲ, ಡಿಮ್ಯಾಂಡ್ ಕೂಡ ಸಹ. ಯಾಕೆ ಅಂತಂದರೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ 35,000 ಸಂಬಳ ಕೊಟ್ಟರೆ 15,000 ಡಿಟೆಕ್ಟ್ ಆಗ್ತದೆ. 20,000 ರೂಪಾಯಿ ಬೆಂಗಳೂರಲ್ಲಿ ಅವ್ನು ಹೆಂಗೆ ಜೀವನ ಮಾಡ್ತಾನೆ? ಭ್ರಷ್ಟಾಚಾರ ಮಾಡಿದಿರಾ ಇನ್ನೇನು ಮಾಡಬೇಕು? ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ಅವ್ನು ಭ್ರಷ್ಟಾಚಾರ ಮಾಡಿಲ್ಲ ಅಂತಂದರೆ ಅವ್ನ ಮನೆ ನಡೆಯಲ್ಲ, ಮಾಡಿದ್ರೆ ನಮ್ಮಂಥವ್ರು ಬಿಡಲ್ಲ, ಲೋಕಾಯುಕ್ತ ಬಿಡಲ್ಲ, ಜನ ಕ್ಯಾಮ್ರಾ ಹಿಡ್ಕೊಂಡೆ ಕಾಯ್ತಾ ಇರ್ತಾರೆ. 6 ಕೋಟಿ ಕನ್ನಡಿಗರು ಹತ್ರ ಒಂದೊಂದು ಈ ಥರ ಕ್ಯಾಮ್ರಾ ಇದ್ದರೆ 6 ಕೋಟಿ ಕ್ಯಾಮ್ರಾ ಪೊಲೀಸ್ ಕಾನ್ಸ್ಟೇಬಲ್ನ ಕಾಯ್ತದೆ. ಅವನು ಲಂಚ ಇಸ್ಕೊಂಡ್ರೂ ತಪ್ಪು, ಇಸ್ಕೊಂಡಿಲ್ಲ ಅನ್ನೋ ಮನೆ ನಡೆಯಲ್ಲ. ಹಂಗಾಗಿ ದಯಮಾಡಿ ಪೊಲೀಸ್ ಕಾನ್ಸ್ಟೇಬಲ್ಗೆ 80,000 ಪೇ ಸ್ಕೇಲ್ ಏನು ಈಗ ವೆನ್ ಇಟ್ ಇಸ್ ಪಾಸಿಬಲ್ ಇನ್ ತಮಿಳ್ನಾಡು, ವೈ ನಾಟ್ ಹಿಯರ್? ಎರಡನೇದಾಗಿ ಅವರಿಗೆ ವಾರಕ್ಕೊಂದು ರಜಾ, ಶಿಫ್ಟು AB ಅಂತ ಮಾಡೋರೆ ABC ಮಾಡಬೇಕು. ಯಾಕೆ ಅಂತಂದರೆ ಅವರು ಕೂಡ ಮನುಷ್ಯರು. ಬೆಳಗ್ಗೆ 5 ಗಂಟೆಗೆ ಬಿಟ್ಟರೆ ಮೇಡಮ್ ಅವನು ಗಾಡಿ ಮಕ್ಕಳು ಹೆಂಡತಿ ಮಲ್ಕೊಂಡಿರ್ತಾರೆ, ರಾತ್ರಿ 11 ಗಂಟೆಗೆ ಹೋಗ್ತಾನೆ. ಎಷ್ಟೋ ಜನ ಕರಿಯಪ್ಪ ಅಂತ ಒಬ್ಬ ಇದ್ದ, ಅವ್ನು ಹೇಳ್ತಾನೆ, ಅಣ್ಣ ನಾನು 3 ತಿಂಗಳಿಗೆ ಒಂದ್ಸತಿ ಮಕ್ಕಳು ನೋಡಿದ್ದೀನಿ, ಮಕ್ಕಳು ನನ್ನ ಅಂಕಲ್ ಅಂತಾರೆ, ಅಪ್ಪ ಅನ್ನಲ್ಲ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಜೀವನ ನಾವು ಹೇಳ್ತೀವಿ, ಇವನೇನೋ ಅವ್ರು ಭ್ರಷ್ಟಾಚಾರ ರೀ, ಅವ್ರ ಜೀವನ ನರಕ ರೀ. ಯಾವುದಾದ್ರು ಪಾಪ ಮಾಡಿದೆ ಯಾವುದೋ ಜನ್ಮದಲ್ಲಿ ಅವನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕೆ ಹೊರತು ಖಂಡಿತವಾಗಿ ಮಜಾ ಮಾಡ್ತಾರೋರು ಮೇಲಿರುವಂಥ IPSಗಳು. 15 ಜನ ಪೊಲೀಸ್ ಕಾನ್ಸ್ಟೇಬಲು, 2 ಕಾರು, ಜೀಪು, ಸಲ್ಯೂಟು, AC ಮಾಡೋದೇನಿಲ್ಲ. ಮನೆಯಿಂದ AC ಏನೋ ರೂಮ್ಗೆ ಹೋಗೋದು, ಅವ್ರ ಆಫೀಸ್ಗೆ ಮನೆಗೆ ಬರೋದು. ಇವ್ರಿಗೆ ಯಾಕೆ ಇಷ್ಟೊಂದು ಫೆಸಿಲಿಟಿ?